ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇದು ನೇರವಾಗಿ ಸುದ್ದಿಯನ್ನು ಹೇಳುವಂತಹ ಮತ್ತು ಸರಳವಾಗಿ ಘಟನೆಗಳನ್ನು ವಿವರಿಸುವಂತಹ ವಿಶೇಷವಾದಂತಹ ಬುಲೆಟಿನ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ನಿಮಗೆ ಹೇಳ್ತಾ ಹೋಗ್ತೀವಿ. ಪಶ್ಚಿಮ ಬಂಗಾಳದ ಮತದಾನದ ವೇಳೆ ಕಚ್ಚಾ ಬಾಂಬ್ ಸ್ಫೋಟವಾಗಿದೆ. ಕಲ್ಲು ತೂರಾಟ, ಘರ್ಷಣೆ, ಲಾಠಿ ಚಾರ್ಜ್ನಂತಹ ಘಟನೆಗಳು ನಡೆದಿದ್ದಾವೆ. ಇಷ್ಟಾದರೂ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ದಾಖಲೆಯ ವೋಟಿಂಗ್ ಆಗಿದೆ. ಇನ್ನು ತಮಿಳುನಾಡಿನಲ್ಲಿ ಈ ವರ್ಷದ ವೋಟಿಂಗ್ 50 ವರ್ಷಗಳ ದಾಖಲೆಯನ್ನು ಮುರಿದಿದೆ. ಯಾರು ಊಹಿಸದಷ್ಟು ಮತದಾನ ಆಗಿದೆ. ಇಲ್ಲೂ ಚಾಕು ಚೂರಿಗಳು ಸದ್ದು ಮಾಡಿದೆ. ಇನ್ನು ಮೇ 4ರ ನಂತರ ರಾಜ್ಯ ರಾಜಕೀಯದಲ್ಲಿ ಏನಾಗುತ್ತೆ? ನಾಯಕತ್ವ ಬದಲಾಗುತ್ತಾ? ಸಂಪುಟ ಪುನರ್ರಚನೆನಾ? ಈ ಪ್ರಶ್ನೆಗಳು ಕಾಡ್ತಿರುವಾಗಲೇ ಸಿಎಂ ಆಪ್ತ ಸಚಿವರ ಜೊತೆಗೆ ಸಭೆಯೊಂದನ್ನು ಮಾಡಿದ್ದಾರೆ. SSLCಯಲ್ಲಿ ಈ ಬಾರಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. 7 ಜನ ಔಟ್ ಆಫ್ ಔಟ್ ತೆಗೆದಿದ್ದಾರೆ. ಈ ವರ್ಷ 94%ಕ್ಕೂ ಹೆಚ್ಚು ಫಲಿತಾಂಶ ಬಂದಿದೆ. ಹಾರ್ಮುಜ್ ಜಲಮಾರ್ಗ ಮುಚ್ಚಿ 55 ದಿನ ಆಯಿತು. ಇದರಿಂದ ಇಡೀ ಜಗತ್ತಿಗೆ ಸಂಕಷ್ಟ ಆಗ್ತಾ ಇದೆ. ಈಗ ನೋಡಿದರೆ ಇಂಟರ್ನೆಟ್ ಸಂಪರ್ಕವನ್ನು ಕೂಡ ಕಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಎಲ್ಲ ಸುದ್ದಿಗಳನ್ನು ಕೂಡ ನೋಡ್ತಾ ಹೋಗೋಣ. ಇವತ್ತು ಬಹಳಷ್ಟು ಘಟನೆಗಳಿದ್ದಾವೆ. ಆದರೆ ಬಹಳ ಮುಖ್ಯವಾಗಿ SSLC ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ನಮ್ಮ ಮಕ್ಕಳು ಮಾಡಿರುವಂತಹ ಸಾಧನೆ ಅಮೋಘವಾದಂಥದ್ದು. 10ನೇ ಕ್ಲಾಸ್ನಲ್ಲಿ ಇದುವರೆಗೂ ಬರೆಯದ ಹೊಸ ದಾಖಲೆಯೊಂದನ್ನು ಈ ವರ್ಷ ಎಕ್ಸಾಮ್ ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳು ಬರೆದಿದ್ದಾರೆ. SSLCಯಲ್ಲಿ 90% ಗಡಿಯನ್ನು ದಾಟಿ 94% ಆಲ್ ಟೈಮ್ ಬೆಸ್ಟ್ ಸಾಧನೆಯನ್ನ SSLC ವಿದ್ಯಾರ್ಥಿಗಳು ಈ ಬಾರಿ ಮಾಡಿದ್ದಾರೆ. SSLCಯಲ್ಲಿ ಈ ವರ್ಷ ಹಿಂದಿಗೆ ಮಾರ್ಕ್ಸ್ ಇರುತ್ತಾ ಇರಲ್ವಾ ಅನ್ನುವಂತಹ ದೊಡ್ಡ ಗೊಂದಲ ಇದ್ದೇ ಇತ್ತು. ಹೈಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಆ ಗೊಂದಲ ನಿವಾರಣೆ ಆಯಿತು. ಯಾಕಂದ್ರೆ ಸರ್ಕಾರ ಅಂಕವನ್ನು ಕೊಡಬೇಕು ಅಂತ ಹೇಳಿ SSLC ಎಕ್ಸಾಮ್ ಬರೆದಿದ್ದಂತಹ ಮಕ್ಕಳು ಫಲಿತಾಂಶ ಏನಾಗುತ್ತೆ ಅನ್ನುವಂಥ ಆತಂಕದಲ್ಲಿ ಇದ್ದೇ ಇದ್ರು. ಆದರೆ ಎಲ್ಲದಕ್ಕೂ ಶಿಕ್ಷಣ ಇಲಾಖೆ ಇವತ್ತು ತೆರೆ ಎಳೆದಿದೆ. ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ SSLCಯಲ್ಲಿ ಐತಿಹಾಸಿಕ ಫಲಿತಾಂಶ ಬಂದಿದೆ. ಪರೀಕ್ಷೆ ಬರೆದವರ ಪೈಕಿ 94.10% ಮಕ್ಕಳು ತೇರ್ಗಡೆಯಾಗಿದ್ದಾರೆ. ಅದರಲ್ಲೂ 7 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ತೆಗೆದು ಸರ್ವಶ್ರೇಷ್ಠರಾಗಿ ಹೊರಹೊಮ್ಮಿದ್ದಾರೆ. ಅಪಿಯರ್ಡು 7,70,209, ಪಾಸ್ಟು 7,24,794. ಈ ಸತಿ ಪರ್ಸೆಂಟೇಜು ಅಚೀವ್ ಮಾಡಿರೋದು 94.1%, 94.10% ಈ ಸತಿ ದಾಖಲೆ ರೀತಿಯಲ್ಲಿ ಇವತ್ತು ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ. ಈ ವರ್ಷ SSLCಯಲ್ಲಿ 7 ಮಕ್ಕಳ ಸಾಧನೆ ನಿಜಕ್ಕೂ ಕೂಡ ಎಲ್ರಿಗೂ ಮಾದರಿ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಹೆಣ್ಮಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಆಟೋ ಡ್ರೈವರ್ ಒಬ್ಬರ ಮಗ 625ಕ್ಕೆ 625 ಮಾರ್ಕ್ಸ್ ತೆಗೆದಿದ್ದಾರೆ. ಬಸ್ ಕಂಡಕ್ಟರ್ ಮಗ, ಹಾಗೆಯೇ ದೇಶಕ್ಕೆ ಬೆನ್ನೆಲುಬಾಗಿರುವಂತಹ ರೈತರ ಮಕ್ಕಳು 625ಕ್ಕೆ 625 ಮಾರ್ಕ್ಸ್ ತೆಗೆದಿದ್ದಾರೆ. ಹೆಸರು ಪ್ರಾರ್ಥನಾ, ಊರು ಕಟಗೇರಿ, ಬೆಳಗಾವಿ. ಅಂಕ 625ಕ್ಕೆ 625. SSLC ಪರೀಕ್ಷೆಯಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಪ್ರಾರ್ಥನಾ ಬಿರಾದಾರ್ ಪಾಟೀಲ್ ಮಹೋನ್ನತ ಸಾಧನೆ ಮಾಡಿದ್ದಾಳೆ. ರಾಜ್ಯಕ್ಕೆ ಮೊದಲ ಸ್ಥಾನ ಬರೋ ಮೂಲಕ 625ಕ್ಕೆ 625 ಅಂಕ ಗಳಿಸಿದ್ದಾಳೆ. ಹೆಸರು ಭರತ್, ಊರು ಕಣವೆ ಬಿಳಚಿ, ದಾವಣಗೆರೆ. ಅಂಕ 625ಕ್ಕೆ 625. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಣವೆ ಬೆಳಚಿ ಗ್ರಾಮದ ರೈತನ ಮಗ ಭರತ್ 625ಕ್ಕೆ 625 ಅಂಕ ಪಡೆದಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗೆ ಫೋನ್ ಮಾಡಿದ ಮಾಜಿ ಸಿಎಂ BS ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ರು. ಗುಡ್ ಆಫ್ಟರ್ನೂನ್ ಸರ್. ಥ್ಯಾಂಕ್ ಯು ಸರ್. ಸ್ಟಡಿ ಮಾಡ್ತಾ ಇದ್ದೆ ಸರ್ 5 to 6 hours. ಸ್ಕೂಲಲ್ಲಿ ಪಾಠ ಚೆನ್ನಾಗಿ ಮಾಡೋರು, ಎಲ್ಲ ಅಡ್ವೈಸ್ ಮಾಡೋರು, ಇದೇ ಓದಬೇಕು ಅಂತ ಹೇಳೋರು, ಅದನ್ನೇ ಫಾಲೋ ಮಾಡ್ತಾ ಇದ್ದೆ. ಇಲ್ಲ ಶಾಕ್ ಆಯಿತು, ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ಬರ್ಬೋದು ಅಂತ ಬಂದಿದ್ದೆ. ಹೆಸರು ಬೃಂದಾ, ಊರು ಚಿಕ್ಕಮಗಳೂರು. ಅಂಕ 625ಕ್ಕೆ 625. ಇನ್ನು ಚಿಕ್ಕಮಗಳೂರಿನ ಸೇಂಟ್ ಮೇರಿ ಶಾಲೆಯ ವಿದ್ಯಾರ್ಥಿನಿ ಬೃಂದಾ ಕೂಡ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. 625ಕ್ಕೆ 625 ಅಂಕ ಪಡೆದು ಜಿಲ್ಲೆಗೆ ಹೆಸರನ್ನ ತಂದಿದ್ದಾರೆ. ಸ್ಕೂಲಿಂದ ಸಪೋರ್ಟ್, ಮ್ಯಾನೇಜ್ಮೆಂಟಿಂದ, ಟೀಚರ್ಸಿಂದ, ನಮ್ಮ ಅಪ್ಪ ಅಮ್ಮಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಅದು ಅವ್ರ ಕನಸು ಇಲ್ಲ ಇವತ್ತು ನನಸಾಗಿದೆ ಅಂತ ಖುಷಿ ಇದೆ ಸರ್. ಹೆಸರು ಧನುಷ್, ಊರು ಬೆಂಗಳೂರು. ಅಂಕ 625ಕ್ಕೆ 625.
ಬೆಂಗಳೂರಿನ ಸದಾಶಿವನಗರದ ಪೂರ್ಣಪ್ರಜ್ಞಾ ಕಾಲೇಜಿನ ವಿದ್ಯಾರ್ಥಿ ಧನುಷ್ ದೊಡ್ಡ ಸಾಧನೆ ಮಾಡಿದ್ದಾರೆ. 625ಕ್ಕೆ 625 ಅಂಕ ತೆಗೆದು ಮಗನ ಕಂಡು ಪೋಷಕರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಹೆಸರು ಪ್ರೀತಂ ಪೂಜಾರಿ, ಊರು ಉಡುಪಿ, ಅಂಕ 625ಕ್ಕೆ 625. ಖಾಸಗಿ ಬಸ್ ಕಂಡಕ್ಟರ್ ಮಗ ಎಲ್ಲರೂ ಹುಬ್ಬೇರಿಸುವಂತಹ ಸಾಧನೆ ಮಾಡಿದ್ದಾನೆ. ಮಗನ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದ ಅಪ್ಪನ ಕನಸನ್ನ ನನಸು ಮಾಡಿದ್ದಾನೆ. ಉಡುಪಿ ಜಿಲ್ಲೆಯ ಶಂಕರನಾರಾಯಣದ ಮದರ್ ತೆರಿಸಾ ಮೆಮೋರಿಯಲ್ ಶಾಲೆಯ ವಿದ್ಯಾರ್ಥಿ ಪ್ರೀತಂ ಪೂಜಾರಿಯು 625ಕ್ಕೆ 625 ಅಂಕ ಪಡೆದಿದ್ದಾನೆ. ಒಂದು ಡ್ರೀಮ್ ಇತ್ತು, ಅವನ 620 ತೆಗಿಬೇಕಂತ. ಅದೊಂದು ಆಸೆ ಇಡೋದು. ನಾವು ತಂದೆಗೂ ಅಷ್ಟೇ ತುಂಬಾ ಆಸೆ ಇದ್ದಿತ್ತು, ಏನೋ ಒಂದು ಅಚೀವ್ ಮಾಡ್ಬೇಕಂತೇಳಿ ಅದನ್ನ ಇವತ್ತು ಫುಲ್ಫಿಲ್ ಮಾಡಿದಂತ. ಹೆಸರು ಸುಖದೇವ್, ಊರು ರಾಯಚೂರು, ಅಂಕ 625ಕ್ಕೆ 625. ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿ ಸುಖದೇವ್ ಕೂಡ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾರೆ. ಇವರ ತಂದೆ ಸರ್ಕಾರಿ ನೌಕರರಾಗಿದ್ದು ಮಗನ ವಿದ್ಯಾಭ್ಯಾಸಕ್ಕೆ ಬಹಳ ಶ್ರಮ ವಹಿಸಿದ್ದು. ಹೆಸರು ಸೌಜನ್ಯ ಬಸವರಾಜ್, ಊರು ವಿಜಯಪುರ, ಅಂಕ 625ಕ್ಕೆ 625. ಇನ್ನು ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವಿದ್ಯಾರ್ಥಿನಿ ಸೌಜನ್ಯ ಬಸವರಾಜ್ ಕೂಡ 625ಕ್ಕೆ 625 ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಹೀಗೆ ರ್ಯಾಂಕ್ ಪಡೆದಿರುವಂತಹ ವಿದ್ಯಾರ್ಥಿಗಳು ಎಷ್ಟು ಸಂಭ್ರಮ ಪಡ್ತಿದ್ದಾರೋ ಅಷ್ಟೇ ಸಂಭ್ರಮ ಶಿಕ್ಷಕರಲ್ಲೂ ಇದೆ, ಶಿಕ್ಷಣ ಇಲಾಖೆಯಲ್ಲೂ ಇದೆ, ರಾಜ್ಯದ ಜನರಲ್ಲೂ ಇದೆ, ಶಿಕ್ಷಣ ಸಚಿವರಿಗೂ ಇದ್ದೇ ಇದೆ. ಇದಕ್ಕೆ ಕಾರಣ ಕಳೆದ ವರ್ಷಕ್ಕಿಂತ ಈ ವರ್ಷ SSLC ಫಲಿತಾಂಶದಲ್ಲಿ ಬಂದಿರುವಂತಹ ಶೇಕಡಾವಾರು ಫಲಿತಾಂಶ. 2025ರಲ್ಲಿ SSLCಯಲ್ಲಿ ಒಟ್ಟು 8,96,447 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಆದರೆ ಪಾಸ್ ಆಗಿದ್ದು ಕೇವಲ 5,92,910 ಸ್ಟೂಡೆಂಟ್ಸ್ ಮಾತ್ರ. ಅಂದರೆ ಕಳೆದ ವರ್ಷದ ಫಲಿತಾಂಶ, ಒಟ್ಟು ಫಲಿತಾಂಶ ಇದ್ದು ಶೇಕಡ 66.14%. ಆದರೆ ಈ ವರ್ಷ SSLC ರಿಸಲ್ಟ್ ದಾಖಲೆ ಬರೆದಿದೆ. ಈ ವರ್ಷ ಪರೀಕ್ಷೆ ಬರೆದಿದ್ದು ಒಟ್ಟು 7,70,209 ವಿದ್ಯಾರ್ಥಿಗಳು. ಇದರಲ್ಲಿ ಪಾಸಾದವರ ಸಂಖ್ಯೆ 7,24,794 ಮಕ್ಕಳು. ಅಂದರೆ ಈ ವರ್ಷ ಬಂದಿರುವಂತಹ ಫಲಿತಾಂಶ ಶೇಕಡ 94.10. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಶೇಕಡ 28ರಷ್ಟು ಹೆಚ್ಚುವರಿ ಫಲಿತಾಂಶ ಈ ಬಾರಿ ಬಂದಿದೆ. ಈ SSLC ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳಲ್ಲಿ ಕೆಲವು ವಿದ್ಯಾರ್ಥಿಗಳನ್ನು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕು. ಒಂದು ಕಡೆಯಲ್ಲಿ ಔಟ್ ಆಫ್ ಔಟ್ ಬಂದಂಥವರಿದ್ದರೆ, ಮತ್ತೊಂದು ಕಡೆಯಲ್ಲಿ ತಮ್ಮ ಸವಾಲುಗಳ ನಡುವೆ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳು. ಕೋಲಾರ ಜಿಲ್ಲೆಯ ಚಿನ್ಮಯ ವಿದ್ಯಾಲಯದ ಲಕ್ಷ್ಮಿ ಅನ್ನುವ ವಿದ್ಯಾರ್ಥಿನಿ ಇಡೀ ಜಿಲ್ಲೆಗೆ ಟಾಪರ್ ಆಗಿದ್ದಾರೆ. SSLCಯಲ್ಲಿ 625ಕ್ಕೆ 624 ಅಂಕ ಬಂದಿದೆ. ಹಾಗೆಯೇ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಕಡಗೂಡು ಗ್ರಾಮದ KS ಅನಘ ಕೂಡ 624 ಅಂಕಗಳನ್ನು ತೆಗೆದಿದ್ದಾರೆ. ತೀರ್ಥಹಳ್ಳಿ ಪಟ್ಟಣದ ವಾಗ್ದೇವಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಅನಘಗೆ ಶಾಲಾ ಆಡಳಿತ ಮಂಡಳಿಯವರು ಅಭಿನಂದನೆಯನ್ನು ಸಲ್ಲಿಸಿದರು. ಇವಾಗ ತುಂಬ ಖುಷಿ ಆಗ್ತಿದೆ ನನಗೆ. 624 ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಆದರೂ ಖುಷಿ ಆಗ್ತಿದೆ. ಅಪ್ಪ ಅಮ್ಮ ಸಪೋರ್ಟು, ಅಣ್ಣ ಅಜ್ಜಿ ತಾತ ಎಲ್ಲರದ್ದು ಸಪೋರ್ಟ್ ಜಾಸ್ತಿ ಇದೆ. ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಎಕ್ಸ್ಪೆಕ್ಟೇಷನ್ ಇತ್ತು, ಬಂದಿದೆ, ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಇವಾಗ ಸ್ಟಾರ್ಟಿಂಗಿಂದ ಸಪೋರ್ಟ್ ಮಾಡಿದ್ರು. ಪ್ರಿಪ್ರೇಟರಿ ಟೈಮಲ್ಲೆಲ್ಲ ಕ್ವೆಶನ್ ಪೇಪರ್ಸ್ ಎಲ್ಲ ಕೊಟ್ಟು ಸಾಲ್ವ್ ಮಾಡಿಸ್ತಾ ಇದ್ರು. ಸಿಲೆಬಸ್ ಬೇಗ ಮುಗಿಸಿದ್ರು. May 5th ಸ್ಕೂಲೆಲ್ಲ ಸ್ಟಾರ್ಟ್ ಮಾಡಿ ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ಅವ್ರು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು. ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಕ್ಕೆ ನಂಗೆ ಇನ್ನೂ ಸ್ವಲ್ಪ ತೆಗಿಬೇಕು ಅಂತ ತುಂಬ ಎಂಕರೇಜ್ಮೆಂಟ್ ಸಿಕ್ತು ಸರ್. ಇನ್ನು ಈ ವರ್ಷದ ರಿಸಲ್ಟ್ನಲ್ಲಿ ಕಲಬುರಗಿ ಜಿಲ್ಲೆಯನ್ನು ಬಿಟ್ಟರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಶೇಕಡ 90ಕ್ಕಿಂತ ಹೆಚ್ಚು ಫಲಿತಾಂಶ ಬಂದಿದೆ. ಟಾಪ್ 5 ಜಿಲ್ಲೆಗಳನ್ನು ನೋಡೋದಾದರೆ SSLCಯಲ್ಲಿ ಟಾಪ್ 1 ನಂಬರ್ 1 ಸ್ಥಾನದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆ 98.40%. ಇನ್ನು ಉಡುಪಿ ಜಿಲ್ಲೆಯಲ್ಲಿ 98.18, ಉತ್ತರ ಕನ್ನಡಕ್ಕೆ 98.09, ಹಾಸನ ಜಿಲ್ಲೆ 97.51, ಮಂಡ್ಯ ಜಿಲ್ಲೆ 97.45% ಫಲಿತಾಂಶವನ್ನು ಈ ಬಾರಿ ಪಡೆದಿದೆ. ಹಾಗೆಯೇ ಅತ್ಯಂತ ಕಡಿಮೆ ಫಲಿತಾಂಶ ಬಂದಿರುವುದರಲ್ಲಿ 5 ಜಿಲ್ಲೆಗಳಿದ್ದಾವೆ. ಚಾಮರಾಜನಗರದಲ್ಲಿ 91.89, ಯಾದಗಿರಿಯಲ್ಲಿ ಕಳೆದ ವರ್ಷ ಯಾದಗಿರಿ 62% ಇತ್ತು. ಈ ಬಾರಿ ಅವರು 91.89% ಅಮೋಘ ಸಾಧನೆಯನ್ನು ಯಾದಗಿರಿ ಜಿಲ್ಲೆ ಮಾಡಿದೆ. ಬೆಂಗಳೂರು ದಕ್ಷಿಣ 91.64%, ಚಿಕ್ಕಬಳ್ಳಾಪುರ 90.88 ಹಾಗೂ ಕಲಬುರಗಿ ಕಡೆಯ ಸ್ಥಾನದಲ್ಲಿದೆ 85.06%. ಇನ್ನು SSLCಯಲ್ಲಿ ರ್ಯಾಂಕ್ ಬರೆದಿದ್ರು, ಪಾಸಾದ ಅದೆಷ್ಟು ಮಕ್ಕಳ ಸಾಧನೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಮನಸ್ಸು ಮುಟ್ಟುತ್ತೆ. ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ನಾವು ನೋಡಬೇಕು. ಈಕೆ ಕುಸುಮ ಅನ್ನುವಂತಹ ಹುಡುಗಿ, ಈಕೆಗೆ ಬಂದಿರುವಂತಹ ಅಂಕ 374.
ಆದರೆ ಈಕೆಯ ಸಾಧನೆಗೆ ಎಲ್ಲರೂ ಕೂಡ ಸಲಾಂ ಹೇಳಲೇಬೇಕು. ಕುಸುಮ ಮೂಲತಃ ಕೋಲಾರ ಜಿಲ್ಲೆಯ KGF ತಾಲೂಕಿನ ಚಿನ್ನನಾಗನಹಳ್ಳಿ ಗ್ರಾಮದವರು. ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಾ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಪರೀಕ್ಷೆ ಟೈಮ್ ಹತ್ತಿರ ಇದ್ದಾಗಲೇ ಕುಸುಮಾಗೆ ಅಪಘಾತವಾಗಿದೆ. ಆಕೆ 2 ಕಾಲುಗಳ ಸ್ವಾಧೀನವನ್ನೇ ಕಳ್ಕೊಂಡಿದ್ಲು. ಮಗಳ ಚಿಕಿತ್ಸೆಗಾಗಿ ಪೋಷಕರು ಕಿಡ್ನಿಯನ್ನೇ ಮಾರುವಂತಹ ಹಂತಕ್ಕೆ ಹೋಗಿದ್ರು. ಒಂದಷ್ಟು ದಾನಿಗಳ ನೆರವಿನಿಂದ ಹೇಗೋ ಚಿಕಿತ್ಸೆ ಸಿಕ್ತು. ಆಸ್ಪತ್ರೆಯಲ್ಲಿದ್ದಾಗಲೇ ಎಕ್ಸಾಮ್ಗೆ ಡೇಟ್ ಫಿಕ್ಸ್ ಆಯಿತು. ಛಲ ಬಿಡದ ಕುಸುಮ ಅಮ್ಮನ ಸಹಾಯ ಪಡೆದು ಆ್ಯಂಬುಲೆನ್ಸ್ನಲ್ಲಿ ಬಂದು ಪರೀಕ್ಷೆ ಬರೆಯಿತು. ಈಗ 374 ಮಾರ್ಕ್ಸ್ ಪಡೆದು ಪಾಸ್ ಆಗಿದ್ದಾಳೆ. ಆದರೂ ಈಗಲೂ ಕೂಡ ಕುಸುಮ ಆಸ್ಪತ್ರೆಯಲ್ಲಿ ಇದ್ದು 2 ಕಾಲುಗಳಿಗೂ 2ನೇ ಸಲ ಆಪರೇಷನ್ ಆಗಿದೆ. ಇನ್ನು ಇನ್ನೊಬ್ಬ ಹುಡುಗಿ ಸಭಾ ಫರೀನ್, ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಹಾವೀರ್ ಶಾಲೆಯ ವಿದ್ಯಾರ್ಥಿನಿ. SSLC ಪರೀಕ್ಷೆ ಶುರುವಾಗುವಾಗ ಹೊತ್ತಿಗಾಗಲೇ ಸಭಾ ಫರೀನ್ ಅವರ ತಾಯಿ ಜುಬೇದ ಅನಾರೋಗ್ಯಕ್ಕೆ ಒಳಗಾಗಿ ಸಾವಿಗೀಡಾದರು. ಅಮ್ಮ ಯಾವಾಗಲೂ ಚೆನ್ನಾಗಿ ಓದು ಅಂತ ಹೇಳ್ತಾ ಇದ್ರಂತೆ. ಅದನ್ನೇ ತಲೆಯಲ್ಲಿ ಇಟ್ಕೊಂಡಿದ್ದಂತಹ ಸಭಾ ಎಕ್ಸಾಮ್ ಬರೆದ್ರು. ಈಗ ತಾಯಿ ಸಾವಿನ ನೋವಲ್ಲೂ ಪರೀಕ್ಷೆ ಬರೆದಿರುವಂತಹ ಸಭಾ 95% ಅಂಕ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇಡೀ ಶಾಲೆಗೆ ಈಕೆನೇ ಟಾಪರ್. 625ಕ್ಕೆ 596 ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿ ಸಭಾ ಫರೀನ್. ಹಾಗೆಯೇ ಹಾವೇರಿಯಲ್ಲಿ ಒಬ್ಬರು SSLC ಸಾಧಕಿದ್ದಾರೆ. ಈಕೆ ಹೆಸರು ಆಶಾ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ನಗರದ ನಿವಾಸಿ ಇವಳು. ಆಶಾ ಮನೆಯಲ್ಲಿ ಕಿತ್ತು ತಿನ್ನುವಂತಹ ಬಡತನ ಇದೆ. ಅಪ್ಪ ಆಟೋ ಓಡಿಸ್ಕೊಂಡು ಮಗಳನ್ನು ಚೆನ್ನಾಗಿ ಓದಿಸಿದ್ರು. ಈಗ ಆಶಾ 625ಕ್ಕೆ 585 ಮಾರ್ಕ್ಸನ್ನು ಪಡ್ಕೊಳ್ತಾರೆ. ಅಂದಾಗೆ ಪರ್ಸೆಂಟೇಜ್ ರ್ಯಾಂಕ್ ಪಡೆದವರಿಗೂ ಕೂಡ ಈಗಲೂ ಅವಕಾಶ ಇದೆ. ಇನ್ನೊಂದ್ಸಲೂ ಕೂಡ ಎಕ್ಸಾಮ್ ಕಟ್ಟಿ ಬರೆಯೋರಿಗೂ ಕೂಡ ಟೈಮ್ ಇದೆ. ಸೊ ತಯಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಈಗ ಮುಂದಿನ